ಇನ್ನು ನೆಚ್ಚಿನ ಶಿಕ್ಷಕನನ್ನ ಅಮಾನತು ಮಾಡಿದ್ದಕ್ಕೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಯಾದಗಿರಿ ಡಿಡಿಪಿಐ ಕಚೇರಿ ಎದುರು ವಿದ್ಯಾರ್ಥಿಗಳು ಕಣ್ಣೀರನ್ನ ಹಾಕಿದ್ದಾರೆ. ಮುಖ್ಯ ಶಿಕ್ಷಕ ಕನಕಪ್ಪ ಪರ ಗ್ರಾಮಸ್ಥರಿಂದಲೂ ಕೂಡ ಧರಣಿ ನಡೆಸಲಾಗ್ತಾ ಇದೆ. ಶಿಕ್ಷಕ ಕನಕಪ್ಪ ವಾಪಸ್ ಬರಬೇಕು, ಅವರು ಮತ್ತೆ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಪ್ರತಿಭಟಿಸ್ತಾ ಇದ್ದಾರೆ, ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಅಲ್ಲಿವರೆಗೂ ಕೂಡ ನಾವು ಊಟ ಮಾಡಲ್ಲ, ನೀರು ಕುಡಿಯಲ್ಲ ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ವೆಂಕಟೇಶ್ ನಗರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ಇವರು ಮಕ್ಕಳನ್ನ ಶೈಕ್ಷಣಿಕ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿರ್ತಾರೆ. ಯಾಕೆ ಇವರು ಅಮಾನತಾದ್ರು ಅಂತ ಮಕ್ಕಳನ್ನ ಶೈಕ್ಷಣಿಕ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನ ಉಲ್ಲಂಘನೆ ಮಾಡಿದ್ರಿ ಇವರು, ಉಲ್ಲಂಘಿಸಿ ಶೈಕ್ಷಣಿಕ ಪ್ರವಾಸಕ್ಕೆ ಕರ್ಕೊಂಡು ಹೋದ್ರು ಅಂತ ಇವರನ್ನ ಅಮಾನತು ಮಾಡಲಾಗುತ್ತೆ. ಮುಖ್ಯ ಶಿಕ್ಷಕರು ಕನಕಪ್ಪ ಅಂತ ಇದೀಗ ಅಮಾನತನ್ನ ರದ್ದು ಮಾಡಿ ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿತಾ ಇದ್ದಾರೆ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಶಾಲೆ ಬಿಟ್ಟು ಮಕ್ಕಳನ್ನು ಅವ್ರ ಟೀಚರ್ ನಿಮ್ಗೆ ಸರಿಯಾಗಿ ಪಾಠ ಮಾಡ್ತೀರಾ? रात 9 बजे शिगा उसको दमा ಯಾವುದೇ ನಮ್ಮ ಪ್ರವಾಸ ಶೈಕ್ಷಣಿಕ ಪ್ರವಾಸ ಕೈಗೊಳ್ಳಬೇಕಾದಂಥ ಹಿನ್ನೆಲೆ ಇತ್ತಂದರೆ ಒಂದು ಸರ್ಕ್ಯುಲರ್ ಇದೆ, ನಮ್ಮ ಸರ್ಕಾರದ ಇಲಾಖೆ ಸುತ್ತೋಲೆ ಇದೆ, ಅದು ಡಿಸೆಂಬರ್ ಅಂತ್ಯದೊಳಗೆ ಮುಗಿಸ್ಬೇಕು. ಮತ್ತು ಸಂಬಂಧಪಟ್ಟಂಥ ಪಾಲಕರ ಒಪ್ಪಿಗೆ ಪಡೆದು ತದನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪೂರ್ವಾನುಮತಿ ಪಡೆದ ನಂತರವೇ ಹೋಗಬೇಕಂತ ಒಂದು ಆದೇಶ ಇದೆ ಸರ್. ಆದರೆ ಇವರು ಏನು ಮಾಡಿದ್ದಾರೆ, ಲೆಟ್ರ್ ಕೊಟ್ಟಿದ್ದಾರೆ, ಬಟ್ ಹೋಗ್ಬಿಟ್ಟಿದ್ದಾರೆ, ಅನುಮತಿ ತೊಗೊಂಡಿಲ್ಲ. ಒಂದನೇ ತಪ್ಪು. ಎರಡನೇ ತಪ್ಪು, ತನ್ನ ಊರಲ್ಲಿ ತನ್ನ ಶಾಲೆಯ ಮಕ್ಕಳನ್ನು ಹೊರತುಪಡಿಸಿ 10ನೇ ತರಗತಿಯಲ್ಲಿ ಅವ್ರ ಮಕ್ಕಳಿದ್ದಾರೆ ಅಂತೇಳಿ ಅವ್ರನ್ನೂ ಕರ್ಕೊಂಡೋಗಿದ್ದಾರೆ ಸರ್. ಬೇರೆ ಸ್ಕೂಲ್ ಮಕ್ಕಳನ್ನು ಅವರು ಪ್ರವಾಸಕ್ಕೆ ಕರ್ಕೊಂಡೋಗಿದ್ದಾರೆ. ಆ ಪ್ರವಾಸಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು ದುರ್ಘಟನೆ ಆಯಿತು. ರಾಯಚೂರು, ಬೆಳಗಾವಿ ದುರ್ಘಟನೆ ಆದಂಥ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಮತ್ತು ನಮ್ಮವರಲ್ಲಿ ನಮಗೆ ಹಲವಾರು BO ಮತ್ತು ನಮಗೆ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಅನುಮತಿ ಇರಲಾರ್ದೆ ಹೋಗಿದ್ದಾರೆ, ಅವರಿಗೆ ನ್ಯಾಯ ಇಲ್ಲ ಏನು, ಅವರಿಗೆ ಯಾವುದೇ ಕ್ರಮ ಇಲ್ಲ ಏನು ಅಂತ ಪೇಪರ್ನಲ್ಲಿ ಮಾಧ್ಯಮದಲ್ಲಿ ಬರ್ತದೆ. ಬಂದಾದ ನಂತರ ಅವರಿಗೆ ಒಂದು BO ಅವರಿಗೆ ಫಾಲೋಅಪ್ ಮಾಡ್ತಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ಸಂಬಂಧಪಟ್ಟಂಥ